ವಿಕ್ಲವಿತಂ ತಾಸಾಂ ಶ್ರುತ್ವಾ ಕೃಷ್ಣಃ ತಾಹ ನ್ಯರೀರಮತ್ ಅಂತ ಭಾಗವತದ 10ನೇ ಸ್ಕಂದದ 27ನೇ ಅಧ್ಯಾಯದಲ್ಲಿ 42ನೇ ಶ್ಲೋಕದ ರೂಪದಲ್ಲಿ ಪ್ರಯೋಗ ಇದೆ. ಅಲ್ಲಿ ಗೋಪಸ್ತ್ರೀಯರ ವಿಕ್ಲವಿತ ಅಂತ ಶಬ್ದ ಇದೆ. ಅದೇನು ವಿಕ್ಲವಿತ ಅಂದ್ರೆ ಅದರ ಧಾತುವಿನ ಮೂಲ ರೂಪ ಏನು, ವಿಕ್ಲವಿತ ಅನ್ನೋ ಶಬ್ದ ಹೇಗೆ ನಿಷ್ಪನ್ನ ಆಯಿತು ಅನ್ನೋದನ್ನ ಸ್ವಲ್ಪ ನಾವು ನೋಡಬೇಕು. ಕ್ಲೂ ಗತವು ಅಂತ ಧಾತು ಇದೆ, ಅದಕ್ಕೆ ವಿ ಅಂತ ಉಪಸರ್ಗ ಸೇರಿಸಿದಾಗ ವಿಕ್ಲವತೆ ಅಂತ ಆಗ್ತದೆ. ಅದಕ್ಕೆ ಭಯದಿಂದ ಕೂಡಿದವನಾಗ್ತಾನೆ, ಭಯ ಪಡ್ತಾನೆ. ಮೂಲತಃ ಧಾತು ಕ್ಲುಗತವು ಅಂತ ಗತಿಯರ್ಥಕ ಧಾತು ಅದು. ಅದಕ್ಕೆ ವಿ ಅಂತ ಉಪಸರ್ಗ ಸೇರಿಸಿದಾಗ ಭಯ ಪಡ್ತಾನೆ, ಭಯದಿಂದ ಅಸಂಬದ್ಧವಾಗಿ ಮಾತಾಡ್ತಾನೆ ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಅದರಿಂದ ವೀತ್ಯುಪಸರ್ಗ ಪೂರ್ವಕ ಕ್ಲೂ ಧಾತುವಿಗೆ ಪಚಾದ್ಯಚ್ ಪ್ರತ್ಯಯ ಬಂದಾಗ ವಿಕ್ಲವ ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ಅದು ವ್ಯಕ್ತಿಗೆ ವಿಶೇಷಣ ಆಗ್ತದೆ. ವಿಕ್ಲವ ಅಂದ್ರೆ ವಿಹ್ಲವ ಅಂತ ಅದರ ತಾತ್ಪರ್ಯ. ಭಯದಿಂದ ತುಂಬಿದವನು, ಗೊಂದಲದಿಂದ ತುಂಬಿದವನು, ಚಕಿತನಾದವನು ಅಂತ ಹೀಗೆಲ್ಲ ಅದರ ಅರ್ಥ ಆಗ್ತದೆ. ಅದಕ್ಕೆ ದುಃಖ ಅಂತನೂ ಅರ್ಥ ಆಗ್ತದೆ. ವಿಕ್ಲವ ಅನ್ನೋದು ವ್ಯಕ್ತಿಯನ್ನೇ ಹೇಳಬೇಕಂತಿಲ್ಲ, ವ್ಯಕ್ತಿಯ ದುಃಖವನ್ನು ಹೇಳ್ತದೆ. ಕಿಮಿದಾನೀಂ ಮಿದಂ ದೇವಿ ಕರೋತಿ ಹೃದಯ ವಿಕ್ಲವಂ, ಹೃದಯದಲ್ಲಿ ವಿಕ್ಲವವನ್ನ ಭಯವನ್ನು ಉಂಟಾಗ್ತಾ ಇದೆ ಇದು ಅಂತ ಪ್ರಯೋಗ ಇದೆ. ಬೇರೆ ಕಡೆ ಎಲ್ಲ ಕಡೆ ನೂನಂ ಸಹಾಯೇನ ವಿಯೋಗ ವಿಕ್ಲವಾಹ ಪುರಸ್ತ್ರೀರಪಿ ನಿರ್ಯಯೌ ತದಾ ಅಂತ ವಿಯೋಗ ವಿಕ್ಲವ ಅನ್ನೋದು ಆ ವ್ಯಕ್ತಿಗೆ, ಸ್ತ್ರೀಯರಿಗೆ, ಈಗ ಯಾರೋ ಒಬ್ಬರಿಗೆ ಆ ಪ್ರಸಂಗದಲ್ಲಿ ಅದು ವಿಶೇಷಣ ಆಗಿದೆ. ಮೂಲ ಧಾತುವಿಂದೇ ತಪ್ರತ್ಯಯ ಇಟ್ಕೊಳ್ಳೋದಾದ್ರೆ ವಿಕ್ಲಿತ ಅಂತ ಆಗ್ತದೆ. ಭಯಪಟ್ಟವನು ಅಂತ ಹೀಗೆ ಅರ್ಥ ಆಗಬಹುದು. ಈ ಭಾಗವತದಲ್ಲಿ ವಿಕ್ಲವಿತ ಅಂತಿದೆ. ಇದು ವಿಕ್ಲವಿತ ಅನ್ನೋದು ವಿಕ್ಲವ ಧಾತುವಿನ ಮೇಲೆ ತದಸ್ಯ ಸಂಜಾತಂ ಇತಿ ಇತಚ್ ಅಂತ ಇತಚ್ ಅನ್ನೋ ಪ್ರತ್ಯಯ ಬಂದು ಹುಟ್ಟಿದ್ದಾಗಿರಬಹುದು. ಭಯದ ಭಾವನೆಯಿಂದ ತುಂಬಿದ ಮಾತು ಅಂತ ಹೀಗೆ ಅದರ ಅರ್ಥ ಕಾಣಿಸ್ತದೆ ಈ ಕೋಶಗಳನ್ನ ಗಮನಿಸಿದರೆ. ಆದರೂ ಇದು ಹೆಚ್ಚು ಕಡೆ ಕೇಳಿ ಬರೋದಿಲ್ಲ. ವಿಕ್ಲವಿತ ಅನ್ನೋದು ಭಾಗವತದಲ್ಲಿ ಒಂದ್ ಕಡೆ ಹೀಗೆ ಕಂಡು ಬಂದಿದೆ, ಬೇರೆ ಕಡೆ ನನಗದು ಕಂಡು ಬಂದಿಲ್ಲ. ಹೀಗೆ ವಿಕ್ಲವಿತ ಅನ್ನೋದು ವಿಕ್ಲವ ಧಾತುವಿಗೆ ಇತಚ್ ಅನ್ನೋ ಪ್ರತ್ಯಯವನ್ನು ಹುಟ್ಟಿದ ರೂಪ ಆಗಿರಬಹುದು. ಅದಕ್ಕೆ ಭಯದ ಮಾತು, ನಿರಾಸೆಯ ಮಾತು ಅಂತ ಹೀಗೆ ಅರ್ಥ ಆಗ್ತದೆ. ಭಾಗವತ 10:27 ಅಥವಾ ಕೆಲವು ಕಡೆ ಅಧ್ಯಾಯದಲ್ಲಿ 29, 42ನೇ ಶ್ಲೋಕ.